ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ರಂಜನಾ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ನಿಮ್ಗೆಲ್ರಿಗೂ ಕಾಣಿಸ್ತಿರ್ಬೋದು ಆಕೃತಿ ಜ್ಯುವೆಲರ್ಸ್. ಅದ್ರ ಮುಂದೆ ನಾನು ನಿಂತ್ಕೊಂಡಿದ್ದೀನಿ. ಇದು ಎಲ್ಲಿದೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು. ಎಸ್ ಫ್ರೆಂಡ್ಸ್, ಅದು ಓಲ್ಡ್ ಮದ್ರಾಸ್ ರೋಡಲ್ಲಿ ಹೊಸಕೋಟೆಯಲ್ಲಿದೆ. ಖಂಡಿತ ಈ ಒಂದು ಓಲ್ಡ್ ಮದ್ರಾಸ್ ರೋಡಲ್ಲಿರೋ ಹೊಸಕೋಟೆಯಲ್ಲಿ ಇರೋ ಈ ಒಂದು ಜ್ಯುವೆಲರ್ಸ್ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸ್ಲೇಬೇಕು. ಏನಪ್ಪ ಅಂದರೆ, ಈಗಿನ ಕಾಲದಲ್ಲಿ ಚಿನ್ನ ಅಂದರೆ ಎಲ್ಲ ಕಡೆನೂ ತುಂಬ ಟ್ರೆಂಡಿಯಾಗಿ ಎಲ್ಲ ಥರನೂ ಸಿಗ್ತಾ ಇದೆ. ಅದರಲ್ಲೂ ಹೆಣ್ಮಕ್ಳಿಗೆ ಚಿನ್ನ ಅಂದರೆ ಪ್ರಾಣನೇ ಬಿಡ್ತಾರೆ. ಎಲ್ಲ ಥರನೂ ಡಿಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗೆ ಇವತ್ತು ನಾನು ಕೂಡ ಅಷ್ಟೇ ನಿಮ್ಮೆಲ್ರಿಗೂ ಒಂದು ಹೊಸ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ಆಕೃತಿ ಜ್ಯುವೆಲರ್ಸ್ ಬಗ್ಗೆ. ಈ ಒಂದು ಆಕೃತಿ ಜ್ಯುವೆಲರ್ಸಲ್ಲಿ ನೀವು ಗೋಲ್ಡನ್ ಡೈಮಂಡ್ಸ್ ಯಾವ ಥರ ಬೇಕಂದ್ರೂ ಯಾವ್ಯಾವ ಥರ ಹೊಸ ಡಿಸೈನ್ಸ್ ಇದೆ ಅದನ್ನು ಎಲ್ಲದನ್ನು ನಿಮಗೆ ಪಡ್ಕೊಳ್ಳೋ ಅಂಥ ಅವಕಾಶ ಇದೆ. ಹಾಗೆ ನಿಮಗೆ ನೋಡೋ ಅಂಥ ಅವಕಾಶ ಖಂಡಿತ ಕೂಡ ಇದೆ. ಎಲ್ಲ ಥರ ಆಫರ್ಸಲ್ಲೂ ನಿಮಗೆ ಈ ಒಂದು ಗೋಲ್ಡನ್ ಡೈಮಂಡ್ ಸಿಗ್ತಾ ಇದೆ. ಖಂಡಿತ ಈ ಒಂದು ಆಕೃತಿ ಜ್ಯುವೆಲರ್ಸಲ್ಲಿ ನಿಮಗೆ ಯಾವ್ಯಾವ ಥರ ಬೇಕು ಅದೆಲ್ಲ ಥರನೂ ಆಫರ್ಸು ನಿಮಗೆ ಸಿಗ್ತಾ ಇದೆ. ಅದ್ರ ಬಗ್ಗೆ ಇದರಲ್ಲಿ ಯಾವ್ಯಾವ ಥರ ಡಿಸೈನ್ಸ್ ಇದೆ ಎಲ್ಲದನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ಒಂದ್ಸರಿ ಆಕೃತಿ ಜ್ಯುವೆಲರ್ಸ್ಗೆ ನಾವು ಇಂಟ್ರೊಡಕ್ಷನ್ ಮಾಡೋಣ. ಆಂಟಿಕ್ ಡಿಸೈನ್ ಇರೋ ಈ ಒಂದು ಬಕೆಟ್ನ ನೀವು ನೋಡ್ತಿರ್ಬೋದು. ಇದರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದರೆ ಇದರಲ್ಲಿ ರಸಾಯನ ಹಾಕ್ಕೊಂಡು ತಿನ್ನೋದಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ ಅಲ್ವಾ? ಖಂಡಿತ ನೀವೊಂದ್ಸರಿ ಆಕೃತಿ ಜ್ಯುವೆಲರ್ಸ್ಗೆ ಭೇಟಿ ಕೊಡಲೇಬೇಕು. ಇದು ನೀವು ನೋಡ್ತಿದ್ರೆ ಖಂಡಿತ ನಿಮಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಏನಂತಂದರೆ ಚಿಕ್ಕದಾಗಿ ಪುಟ್ಟದಾಗಿರೋ ಈ ಒಂದು ನಕಾಸ ಡಿಸೈನ್ ಇರೋ ಈ ಒಂದು ಪೂಜೆಗೆ ಬೇಕಾಗಿರೋ ಸಾಮಗ್ರಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಖಂಡಿತ ನೀವು ಇದನ್ನು ನೋಡ್ತಿದ್ರೆ ಆಟ ಆಡಬೇಕು ಅಂತ ಅನಿಸುತ್ತೆ. ಆದರೆ ಇದು ಆಟ ಆಡೋದಲ್ಲ, ಪೂಜೆಗೆ ಮಾತ್ರ ಬಳಸೋವಂಥ ಇದು ಈ ಒಂದು ಸಿಲ್ವರ್ ಸಾಮಗ್ರಿ ಆಗಿದೆ. ಇದನ್ನು ಕೂಡ ನೀವು ತಗೊಂಡ್ರೆ ಪೂಜೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈ ಒಂದು ಕಾಮಾಕ್ಷಿ ದೀಪದ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿದೆ. ಕಾಮಾಕ್ಷಿ ದೀಪ ಮನೆಯಲ್ಲಿ ಇಟ್ಟರೆ ಒಂದು ದೀಪ ಅಂದರೆ ಸಿಲ್ವರ್ ದೀಪಗಳು ಒಂದೊಂದು ಮನೆಯಲ್ಲಿ ಇರುತ್ತೆ, ಇರೋಲ್ಲ. ಹಾಗೆ ಈ ಒಂದೇ ಒಂದು ಸಿಲ್ವರ್ ದೀಪ ಇಟ್ಟರೆ ಮನೆಯಲ್ಲಿ ಯಾವಾಗಲೂ ಬೆಳಗ್ತಾ ಇದ್ದರೆ ಮನೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಲಕ್ಷ್ಮಿ ಜಾಸ್ತಿ ಒಲಿತಾಳೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಖಂಡಿತ ನೀವು ಈ ಒಂದು ಸಿಲ್ವರ್ ದೀಪನ ಒಮ್ಮೆ ತಗೊಂಡು ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮ್ಮಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಕೂಡ ನೀವು ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಇಷ್ಟೊಂದು ವೆರೈಟಿ ತಟ್ಟೆಗಳಿದೆ. ಈ ವೆರೈಟಿ ತಟ್ಟೆ ಏನಪ್ಪ ಅಂದರೆ ನಿಮಗೆ ಬೇಕಾಗುವಂಥ ಹಲವಾರು ರೀತಿಯಲ್ಲಿ ಡಿಸೈನ್ಸಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಇಷ್ಟ ಆಗುತ್ತೋ ಆ ಒಂದು ರೀತಿಯಲ್ಲಿ ನಿಮಗೆ ಈ ಒಂದು ಡಿಸೈನ್ಸಲ್ಲಿ ನಿಮಗೆ ಸಿಲ್ವರ್ ತಟ್ಟೆಗಳನ್ನ ಮಾಡಿದ್ದಾರೆ. ಮುದ್ದಾಗಿರೋ ಪುಟಾಣಿ ಸಿಲ್ವರ್ ತಟ್ಟೆಗಳು ಅಂದರೆ ಬೆಳ್ಳಿ ತಟ್ಟೆಗಳು ನಿಮಗೆ ಯಾವೆಲ್ಲ ರೀತಿಯ ಡಿಸೈನ್ಸ್ಗಳು ಬೇಕೋ ಆ ಡಿಸೈನ್ಸಲ್ಲಿ ಇಲ್ಲಿ ಮಾಡಿಕೊಡ್ತಾರೆ. ನೀವು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಸಿಲ್ವರ್ ತಟ್ಟೆಗಳು. ಮಗು ಆಗ್ತಾನೆ ಹುಟ್ಟಿದಾಗ ಎಲ್ಲರೂ ಸಿಲ್ವರ್ ಅಂದರೆ ಸಿಲ್ವರ್ ಗ್ಲಾಸಲ್ಲಿ ನೀರು ಕುಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಏನಪ್ಪ ಅಂದರೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಈ ಸಿಲ್ವರ್ ಗ್ಲಾಸಲ್ಲಿ ಸಿಲ್ವರಲ್ಲಿ ನೀರು ಕುಡಿಸಿದ ತಕ್ಷಣ ಹೊಟ್ಟೆಯಲ್ಲಿ ಏನಾದರೂ ಇದ್ದರೆ ಅದು ಕ್ಲೀನ್ ಆಗುತ್ತೆ ಅಂತ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ನೋಡ್ತಿದ್ದೀರಾ ಈ ಒಂದು ಸಿಲ್ವರ್ ಗ್ಲಾಸ್ ಕೂಡ ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ ಕೂಡ ಇದೆ ಇಲ್ಲಿ. ನೋಡ್ತಿದ್ದೀರಾ ನನ್ನ ಕೈಲಿ ಹೂವಿನ ಬುಟ್ಟಿ ಇದೆ. ಇದರಲ್ಲಿ ಲಕ್ಷ್ಮಿನ ವಿನ್ಯಾಸಗೊಳಿಸಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಎಲ್ಲ ಕಡೆನೂ ಲಕ್ಷ್ಮಿ ಕಾಣಿಸ್ತಾ ಇದ್ದಾರೆ. ಈ ಒಂದು ಬಟ್ಲನ್ನ ತಗೊಂಡೋದ್ರೆ ಮನೆಯಲ್ಲಿ ಇಲ್ಲಿರೋ ಲಕ್ಷ್ಮಿ ಎಲ್ಲ ನಮ್ಮ ಮನೆಗೆ ಬರುತ್ತೆ ಅಂತ ಅನಿಸ್ತಾ ಇದೆ. ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಕಲಶ ಇರೋ ಅಂದರೆ ಕಲಶನೇ ಫುಲ್ ಪ್ರಿಪೇರ್ ಆಗಿಬಿಟ್ಟಿದೆ. ಲಕ್ಷ್ಮಿ ಮುಖವಾಡ ಇದೆ, ಹಾಗೆ ಕಲಶ ಇದೆ. ಈ ಒಂದು ಬಿಂಗೆನ ನೀವು ನೋಡ್ತಿರ್ಬೋದು. ಈ ಒಂದು ಬಿಂಗೆ ಕೂಡ ನೋಡೋದಕ್ಕೆ ತುಂಬ ಮುದ್ದಾಗಿದೆ. ನೋಡಿ, ಎಲ್ಲ ಕಡೆ ಹೋದರೆ ಏನಾಗುತ್ತೆ ಅಂದರೆ ಈ ಒಂದು ಬೆಳ್ಳಿ ಬಿಂಗೆಯಲ್ಲಿ ಈ ಥರ ಕೆಳಗಡೆ ಈ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿರಲ್ಲ. ಬಟ್ ಇದರಲ್ಲಿ ಈ ಒಂದು ಆಕೃತಿ ಜ್ಯುವೆಲರ್ಸಲ್ಲಿ ಬಿಂಗೆಯಲ್ಲೇ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ಯಾವ ಥರ ಬೇಕಂದ್ರೂ ಕಂಫರ್ಟಬಲ್ ಆಗಿ ನಾವು ಇಟ್ಕೋಬೋದು. ಹಾಗೆ ನೀವು ನೋಡ್ತಿರ್ಬೋದು ಈ ಒಂದು ಜಗ್ನ ಸಾಮಾನ್ಯವಾಗಿ ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ. ಆದರೆ ಪೂಜೆಯಲ್ಲಿ ಈ ಒಂದು ಜಗ್ನ ನಾವು ಪಾನಕ ಕೊಡೋದಕ್ಕೋ ಅಥವಾ ನಾವು ಅಭಿಷೇಕ ಮಾಡಲಿಕ್ಕೋ ಅಥವಾ ನಾವು ದೇವರ ವಿಗ್ರಹಗಳನ್ನ ತೊಳಿಲಿಕ್ಕೋ ಈ ಒಂದು ಜಗ್ನ ಯೂಸ್ ಮಾಡ್ತೀವಿ. ಹಾಗೆ ನೀವು ನೋಡಿದ್ರಿ ಈ ಒಂದು ಬ್ಯೂಟಿಫುಲ್ ಆಗಿರೋ ಲಕ್ಷ್ಮಿ ಮುಖವಾಡ ಹಾಗೂ ಕಲಶನ. ಒಟ್ಟಿನಲ್ಲಿ ನಿಮಗೆ ಇಷ್ಟೊಂದು ವೆರೈಟಿಯಲ್ಲಿ ನಿಮಗೆ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳು ಇಲ್ಲಿ ಸಿಗುತ್ತೆ.